ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಫೈನಲ್ ಮುಗಿದಾಯ್ತು. ಬಿಗ್ ಬಾಸ್ ಸೀಸನ್ 10 ಮುಗಿದು ಕಾರ್ತಿಕ್ ಕಪ್ಪನ್ನ ಗೆದ್ಕೊಂಡು ಹೋಗಾಯ್ತು. ಆದರೆ ವರ್ತೂರ್ ಸಂತೋಷ್ ಮಾತ್ರ ಸಿಕ್ಕಾಪಟ್ಟೆ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಹೊಸಕೋಟೆ ಹೋದ್ರು, ಅಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಜನ ಸೇರಿದ್ರು. ಸೊ ವರ್ತೂರ್ ಹೋದಲ್ಲೆಲ್ಲ ಜನ ಬೆಂಬಲ ಜಾಸ್ತಿ ಆಗ್ತಾ ಇದೆ. ವರ್ತೂರ್ ಸಂತೋಷ್ ಅವರ ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಅವರ ಸಂಬಂಧಿಕರೊಬ್ಬರ ಮಗುವಿನ ನಾಮಕರಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳು, ಫೈನಲಿಸ್ಟ್ ಆಗಿರುವಂತಹ ತುಕಾಲಿ ಸಂತೋಷ್ ಅವರು, ಅಂದ್ರೆ ಸಂತು ಪಂತು ಅಂತಾನೆ ಇವರಿಬ್ರು ಕೂಡ ಫೇಮಸ್ ಆಗಿದ್ರು. ಸೊ ಮೊದಲನೇ ಸಲ ತುಕಾಲಿ ಅವರು ಈಗ ವರ್ತೂರ್ ಮನೆಯ ಫಂಕ್ಷನ್ಗೆ ಅಟೆಂಡ್ ಆಗಿದ್ದಾರೆ. ತುಕಾಲಿ ಒಬ್ರೇ ಅಲ್ಲ, ನೀತು ಕೂಡ ಇದ್ರು, ಅವ್ರ ಜೊತೆಗೆ ರಕ್ಷಕ್ ಕೂಡ ಅಟೆಂಡ್ ಆಗಿದ್ರು, ಇಶಾನಿ ಕೂಡ ಅಟೆಂಡ್ ಆಗಿದ್ರು, ಮೈಕಲ್ ಕೂಡ ಅಟೆಂಡ್ ಆಗಿದ್ರು. ಇವರೆಲ್ಲರಿಗೂ ಕೂಡ ಅದ್ದೂರಿಯಾದಂತಹ ಸ್ವಾಗತವನ್ನ ವರ್ತೂರ್ ಸಂತೋಷ್ ಅವರು ಕೋರಿರುವಂತದ್ದು. ಸೊ ಈ ಫಂಕ್ಷನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮಾತನಾಡೋದಾದ್ರೆ, ವರ್ತೂರ್ ಸಂತೋಷ್ ಅವರ ಅಮ್ಮ ಹಾಗೆ ವರ್ತೂರ್ ಸಂತೋಷು ಮತ್ತೆ ಅವರೆಲ್ಲ ಬೆಂಬಲಿಗರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ವರ್ತೂರ್ ಅಣ್ಣಂಗೆ ಜೈ ಅಂತ ಎಷ್ಟು ಹೇಳ್ತಾ ಇದ್ರು ಅಷ್ಟೇ ತುಕಾಲಿ ಅಣ್ಣಂಗೂ ಜೈ ಅಂತ ಹೇಳ್ತಾ ಇದ್ರು. ವರ್ತೂರ್ ಮತ್ತೆ ತುಕಾಲಿ ಜೋಡಿ ಬಿಗ್ ಬಾಸ್ ನಲ್ಲಿ ಸಖತ್ ಫೇಮಸ್ ಆಗಿದ್ದಂತಹ ಜೋಡಿ, ಅಂದ್ರೆ ಬೀನ್ ಬ್ಯಾಗ್ ಸ್ಟೋರಿ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆದಂತಹ ಜೋಡಿ. ಇವರಿಬ್ಬರ ಸ್ನೇಹ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ಮೆಚ್ಕೊಂಡಿದ್ರು. ಅಲ್ಲಿರುವಂತವ್ರು ಮಾತ್ರ ಅಲ್ಲ, ಹೊರಗಡೆ ಇದ್ದಂತಹ ಜನ ಕೂಡ ಇವರಿಬ್ಬರ ಒಂದು ಬೆಸ್ಟ್ ಫ್ರೆಂಡ್ಸ್ ವೈಬ್ಸ್ ಇದೆಯಲ್ಲ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಮೆಚ್ಕೊಂಡು ಇವರಿಬ್ಬರ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಪ್ಪ, ಹೀಗೆ ಇರ್ಲಿ ಅನ್ನುವಂತಹ ಒಂದು ಹಾರೈಕೆಯನ್ನ ಕೂಡ ಮಾಡಿದ್ರು. ಸೊ ಅದರ ಅನುಸಾರ ಇವರಿಬ್ರು ಹೊರಗಡೆ ಬಂದ ಮೇಲೂ ಕೂಡ ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಮೊದಲನೇ ಸಲ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿರೋದು ಅನ್ಸುತ್ತೆ ಇದು. ಸೊ ತುಕಾಲಿ ಮತ್ತೆ ವರ್ತೂರ್ ಜೊತೆಯಾಗಿ ಕಾಣಿಸ್ಕೊಂಡಂತಹ ಖುಷಿಗೆ ಇವರಿಬ್ಬರ ಸ್ನೇಹದ ಪ್ರತೀಕವಾಗಿ ವರ್ತೂರ್ ಸಂತೋಷ್ ಅವರು ಅವ್ರ ಕಡೆಯಿಂದ ಒಂದು ಡೈಮಂಡ್ ಪ್ಯಾನೆಂಟ್ ಅನ್ನ ಮಾಡಿಕೊಟ್ಟಿದ್ದಾರೆ ತುಕಾಲಿ ಸಂತೋಷ್ ಅವ್ರಿಗೆ. ಅದರಲ್ಲಿ ಸಂತು ಪಂತು ಅಂತ ಬರೆದಿದೆ. ಸೊ ಅವ್ರಮ್ಮ ಕೂಡ ಅಲ್ಲೇ ಇದ್ರು. ಅಮ್ಮ ಹಾಗೆ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಅವರಿಗೆ ಅದನ್ನ ಕೊಡೋದನ್ನು ಕೂಡ ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು. ಎಷ್ಟು ಚಂದ ಇದೆ ಅಂತ ಅಂದ್ರೆ ಪೆನೆಂಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದ್ರ ಜೊತೆಗೆ ಅಭಿಮಾನಿಗಳು ಕೂಡ ಫುಲ್ ಫಿದಾ ಆಗಿದ್ದಾರೆ. ಏನಪ್ಪಾ ಇವ್ರ ಫ್ರೆಂಡ್ಶಿಪ್ ಈ ರೇಂಜ್ ಅಲ್ಲಿ, ಹೊರಗಡೆ ಬಂದ ಮೇಲೆ ಸಾಮಾನ್ಯವಾಗಿ ಫ್ರೆಂಡ್ಶಿಪ್ ಉಳಿಯಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಆ ಫ್ರೆಂಡ್ಶಿಪ್ ಎಲ್ಲ ಇರುತ್ತೆ, ಬಟ್ ಹೊರಗಡೆ ಬಂದ್ಮೇಲೆ ಉಳಿಯಲ್ಲ. ಬಟ್ ಹೊರಗಡೆ ಬಂದ ಮೇಲೂ ಕ್ಯಾರಿ ಮಾಡ್ತಾ ಇದಾರಲ್ಲ, ನಿಜಕ್ಕೂ ಗ್ರೇಟ್ ಅಂತ ಬಹುತೇಕರು ಇವರಿಬ್ಬರಿಗೆ ವಿಶ್ ಮಾಡ್ತಾ ಇದ್ದಾರೆ. ಇನ್ನು ವರ್ತೂರ್ ಸಂತೋಷ್ಗಂತೂ ಅಭಿಮಾನಿಗಳ ಸಾಗರ ಹೋದಲ್ಲೆಲ್ಲ ಅವ್ರನ್ನ ಮುತ್ಕೊಳ್ತಾ ಇದೆ. ಸೊ ಈ ವಿಡಿಯೋದಲ್ಲೂ ಕೂಡ ನೀವು ಗಮನಿಸಬಹುದು, ಅವರಿಗೆ ಸೆಲ್ಫಿಗೋಸ್ಕರ ಸಿಕ್ಕಾಪಟ್ಟೆ ಜನ ಮುಗಿಬೀಳ್ತಾ ಇದ್ರು. ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲರೂ ಕೂಡ, ಅಂದ್ರೆ ಮೈಕಲ್ ಆಗ್ಲಿ, ನೀತು ಆಗ್ಲಿ, ರಕ್ಷಕ್ ಆಗ್ಲಿ, ಇವರೆಲ್ಲರಿಗೂ ಕೂಡ ಒಂದು ಅದ್ದೂರಿಯಾದ ವೆಲ್ಕಮ್ ಅನ್ನ ವರ್ತೂರ್ ಸಂತೋಷ್ ಅವರು ಮಾಡ್ತಾರೆ. ಜೊತೆಗೆ ಅಲ್ಲಿದ್ದಂತಹ ಫಂಕ್ಷನ್ ಅಲ್ಲಿ ಬಂದವರೆಲ್ಲರೂ ಕೂಡ ಇವ್ರ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಮುಗಿಬೀಳ್ತಾರೆ. ಸೊ ಎಲ್ಲರೂ ಹೇಳೋದು ಒಂದೇ ಮಾತು, ಅದು ತುಕಾಲಿ ಮತ್ತೆ ಸಂತು, ಅಂದ್ರೆ ಸಂತು ಪಂತು ಇಬ್ಬರ ಬೆಸ್ಟ್ ಫ್ರೆಂಡ್ಶಿಪ್ ಬಗ್ಗೆ. ಸೊ ಅವ್ರ ಅಮ್ಮ ಕೂಡ ಈ ಒಂದು ಇವರಿಬ್ಬರ ಸ್ನೇಹದ ಬಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರೀತಿಯಾಗಿ ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿರೋದು ಒಂದ್ ರೀತಿಯಾಗಿ ಇವರಿಬ್ಬರ ಅಭಿಮಾನಿಗಳಿಗೆ ಹಬ್ಬ ಅಂತ ಹೇಳಿದ್ರು ಕೂಡ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ.